ಹೊಸ ನಾಯಕಿನ? ಏನು ಹೇಳ್ತಿದ್ದೀರಾ? ಹೌದು ಮೇಡಮ್, ನಮ್ ಸಿಕ್ಕಿರೋ ಹೊಸ ನಾಯಕಿ ಬೇರೆ ಯಾರೂ ಅಲ್ಲ, ಅದು ನೀವೇ. ನಿಮ್ಮಂತ ಬುದ್ಧಿವಂತರು, ಒಳ್ಳೆ ಮನ್ಸಿರೋರು, ಹಾಗೆ ದುಡ್ಡಿರೋರು ನಮ್ಮ ಪಾರ್ಟಿಗೆ ತುಂಬಾ ಅವಶ್ಯಕತೆ ಇದೆ. ಆದರೂ ಈ ರಾಜಕೀಯ ಎಲ್ಲ ನನಗೆ ಕಷ್ಟ ಆಗಲ್ವಾ? ಮತ್ತೆ ಆ ವೀರು ಏನಾದರೂ ಪಾರ್ಟಿಗೆ ಬರೋಕ್ಕೋ ಎಲೆಕ್ಷನ್ ನಿಲ್ಲೋಕ್ಕೋ ಪ್ರಯತ್ನ ಪಟ್ಟರೆ ಅವ್ರಿಗೆ ಯಾರು ಬೆಲೆ ಕೊಡ್ತಾರೆ ಮೇಡಮ್? ನೀವೇನು ಚಿಂತೆ ಮಾಡಬೇಡಿ, ಈ ಸಲ ನಮ್ಮ ಪಾರ್ಟಿಯಿಂದ ನಿಮಗೆ ಟಿಕೆಟ್ ಕೊಡೋದು. ನಿಮ್ಮನ್ನ ಗೆಲ್ಸಕ್ಕೆ ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ. ಇನ್ನೇನು ಮತ್ತೆ ನಮ್ಮ ಮುಂದಿನ ಎಮ್ ಎಲ್ ಎ ವಿಜಯಾಂಬಿಕಾ ಅವರೇ. ಎಮ್ ಎಲ್ ಎ ಅಂತ ಯಾಕೆ ಹೇಳ್ತೀರಾ? ಇವ್ರಿಗೆ ಮಿನಿಸ್ಟರ್ ಆಗೋ ಎಲ್ಲ ಅರ್ಹತೆಗಳಿದೆ. ಚೀಫ್ ಮಿನಿಸ್ಟರ್ ವಿಜಯಾಂಬಿಕಾಗೆ ಆ ಸ್ಥಾನಕ್ಕೆ ನೀವು ಬಂದೇ ಬರ್ತೀರಿ. ಅಯ್ಯೋ, ನನಗೆ ಅಷ್ಟೊಂದು ಅರ್ಹತೆ ಇದೆಯಾ? ಏನ್ ಮೇಡಮ್ ಹೀಗಂತೀರಾ? ನೀವು ಮನಸ್ಸು ಮಾಡಿದ್ರೆ ಇಡೀ ರಾಜಕೀಯನೇ ಅಲ್ಲೋಲ ಕಲ್ಲೋಲ ಮಾಡ್ಬೋದು. ನಮ್ಮ ರಾಜ್ಯದ ರಾಜಕೀಯದಲ್ಲಿ ರಾಣಿಯಾಗಿ ಅಧಿಕಾರ ನಡೆಸಬಹುದು ನೀವು. ಮಾಮ್, ಒಂದು ನಿಮಿಷ. ಹೇಯ್, ನಿಂತ್ಕೋ. ನಾನು ನಿನ್ನ ಗಮನಿಸ್ತಾನೆ ಇದ್ದೀನಿ. ಮನೆಯಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದೆ, ದೊಡ್ಡ ದೊಡ್ಡ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ. ಬೆಳಗ್ಗೆಯಿಂದ ಮುಖ ಓದಿಸ್ಕೊಂಡು ಕೂತಿದ್ದವಳು ಆಲ್ ಆಫ್ ಅ ಸಡನ್ ನಗ್ನಾಗ್ತಾ ಎಲ್ಲ ಹೋಗ್ತಿದ್ಯಲ್ಲ, ಇದಕ್ಕೇನು ಕಾರಣ? ಏನು ದೊಡ್ಡೋರ? ಆಸ್ತಿ, ಅಂತಸ್ತು, ಅಧಿಕಾರ, ದುರಾಂಕಾರ ಇದ್ದವರು ದೊಡ್ಡವರಾಗಕ್ಕಾಗಲ್ಲ. ಆತ್ಮಸಾಕ್ಷಿ, ಸ್ವಾಭಿಮಾನ, ಒಳ್ಳೆ ಗುಣ ಇಂಥವ್ರು ಮಾತ್ರ ನನ್ನ ಕಣ್ಣಿಗೆ ದೊಡ್ಡವ್ರಂಗೆ ಕಾಣೋದು. ಕೆಟ್ಟ ಹುಳಗಳೆಲ್ಲ ಒಂದು ಕಡೆ ಸೇರಿರುವಾಗ ಅದನ್ನು ನೋಡಿ ನಗು ಬರಲ್ಲ, ವಾಕರಿಕೆ ಬರುತ್ತೆ. ಓಹೋ, ಹಾಗಿದ್ರೆ ನೀ ಈ ರೀತಿ ನಗ್ನಗ್ತಾ ಹೋಗ್ತಿದ್ಯಲ್ಲ, ಅದಕ್ಕೇನು ಕಾರಣ? ಏನು ದೇವರು ಪ್ರತ್ಯಕ್ಷ ಆಗಿದ್ದಾನ? ಹಂಗೆ ಅನ್ಕೊಳ್ಳಿ. ಏಯ್, ನಿಂತ್ಕೋ. ಸಾವಿತ್ರಿ, ಸಾವಿತ್ರಿ. ಸುಪರ್ಣ, ಹೆಂಗಿದ್ದೀರಿ? ಯಜಮಾನ್ರು ಹೆಂಗವ್ರೆ? ನಾವು ಚೆನ್ನಾಗಿದ್ದೀವಿ, ಯಜಮಾನ್ರು ಚೆನ್ನಾಗಿದ್ದಾರೆ, ಅಮ್ಮ ಅಜ್ಜಿ ಎಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ, ಅಯ್ಯೋ, ಈ ಪದನ ನಿಮ್ಮ ಬಾಯಿಂದ ಕೇಳೋಕ್ಕೆ ಎಷ್ಟು ಸಂತೋಷ ಆಗತ್ತೆ. ನನಗೆ ವಿಷಯ ಗೊತ್ತಾಯ್ತು, ನಂದಿನಿ ಅಮ್ಮವರು ನಿಮ್ಮ ಬದುಕಿಗೆ ಮತ್ತೆ ಬಂದವ್ರಂತೆ. ನಿಮಗೆ ಎಷ್ಟು ಸಂತೋಷ ಆಗಿರ್ಬೇಕಲ್ಲ? ಹೇಳ್ತಿಯಲ್ಲ ಸಾವಿತ್ರಿ, ಇಷ್ಟು ವರ್ಷಗಳಿಂದ ಅನುಭವಿಸಿರೋ ನೋವುಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ ಮರ್ಸಿರೋಂಥ ಸಂತೋಷ ಅದು. ತಾಯಿ ಮಗಳು ಸಂಬಂಧ ಅಂದ್ರೇನೆ ಅದಲ್ವಾ? ನಾನು ಸ್ವಲ್ಪ ದಿನಗಳಲ್ಲಿ ನಿನಗೂ ಗೊತ್ತಾಗುತ್ತೆ ಬಿಡು. ಹೌದು, ನೀನು ಹೇಗಿದ್ಯಾ? ನನಗೇನಾಗೈತೆ, ನಾನು ಸಂತಕ್ಕೆ ಇವ್ನಿ. ಚೆನ್ನಾಗಿದ್ದೀನಿ ಅಂತ ನಿನ್ನ ಬಾಯಿ ಹೇಳ್ತಾ ಇದೆ, ಆದರೆ ನಿನ್ನ ಕಣ್ಗಳೇ ಹೇಳ್ತಾ ಇದೆ ನೀನು ಎಷ್ಟು ಚೆನ್ನಾಗಿದ್ಯಾ ಅಂತ. ಸಾವಿತ್ರಿ, ಆ ಮದನ್ ನಿನ್ನ ಹೇಗೆ ನೋಡ್ಕೋತಾ ಇದ್ದಾನೆ? ನಾವ್ ಯಾರು ಮನೇಲಿಲ್ಲ ಅಂತ ನಿನ್ಗೇನಾದ್ರೂ ಕಾಟ ಕೊಡ್ತಾ ಇದ್ದಾನ? ಆ ವಿಜಯಾಂಬಿಕಾ ಏನಾದ್ರೂ ತೊಂದರೆ ಕೊಡ್ತಾ ಇದ್ದಾಳ ನಿನ್ಗೆ? ಹಂಗೆಲ್ಲ ಏನೂ ಇಲ್ಲ ಶ್ರಾವಣಿ. ನೀವಿಬ್ರು ಈ ಮನೇಲಿ ಇಲ್ಲ ಅಂದ್ರು ಅವ್ರಿಗೆ ನಿಮ್ಮ ಬಗ್ಗೆ ಸ್ಯಾನೆ ಇನ್ನೂ ಭಯ ಐತೆ. ತೋರಿಸ್ಕೊಳ್ದೇ ಇದ್ರು ನಿಮ್ಮ ಬಗ್ಗೆ ಮಾತು ಬಂದಾಗೆಲ್ಲ ಶೆಕೆ ಆಗದೆ ಇದ್ರು ಬೆವರಕ್ಕೆ ಶುರು ಮಾಡ್ತಾರೆ, ಚಳಿ ಆಗದೆ ಇದ್ರು ನಡಕ್ತಾರೆ. ಅಂಥ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಲ್ಲ ಮೇಡಮ್ ಅವನಿಗೆ, ಅದನ್ನ ಅವ್ನ ಜೀವನ ಪೂರ್ತಿ ಮರೆಯಲ್ಲ. ಆದ್ರೂ ಅವ್ನು ನಿನ್ನ ಗಂಡ, ಈ ಮಗುಗಪ್ಪ. ಇಂಥ ಟೈಮಲ್ಲಿ ಅವ್ನು ನಿನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಅವರಿಂದ ನನಗೇನು ತೊಂದರೆ ಆಗ್ತಿಲ್ಲ ಶ್ರಾವಣಿ. ಹಂಗೆ ಅವರಿಂದ ನಂಗೆ ಯಾವ ಪಿರುತಿನೂ ಸಿಗ್ತಾ ಇಲ್ಲ.
ಅಂಥವ್ರಿಂದ ನನಗೆ ಪಿರುತಿ ಪಡ್ಕೊಳ್ಳೋ ಅಗತ್ಯನೂ ಇಲ್ಲ. ಯಜಮಾನ್ರು ಮನೆಯಿಂದ ಓಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಆ ಮಾತಿಗೋಸ್ಕರ ನಾನಿನ್ನೂ ಇಲ್ಲೇ ಉಳ್ಕೊಂಡಿವ್ನಿ. ನನ್ನ ಮಗುಗೆ ಅಪ್ಪ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿನ್ನೂ ಈ ಮನೇಲಿ ಉಳ್ಕೊಂಡಿವ್ನಿ. ಅದು ಬಿಟ್ಟರೆ ನನಗಿನ್ಯಾವ ಕಾರಣನೂ ಇಲ್ಲ ಶ್ರಾವಣಿ. ಬೇಜಾರಾಗಬೇಡ ಸಾವಿತ್ರಿ, ನಿನ್ನ ಜೀವನನೂ ಚೆನ್ನಾಗಾಗುತ್ತೆ. ಸಾರಿ, ನೀನು ತುಂಬ ಗರ್ಭಿಣಿ, ನಿನ್ನ ಈ ಥರ ಬೀದಿಲಿ ನಿಂತ್ಕೊಂಡು ಮಾತಾಡಿಸ್ತಾ ಇರೋದೇ ತಪ್ಪು. ಆದರೆ ಏನು ಮಾಡೋದು, ಪರಿಸ್ಥಿತಿ ಆಗಿದೆ. ನೀ ಏನು ಯೋಚನೆ ಮಾಡ್ಬೇಡ ಸಾವಿತ್ರಿ, ಎಲ್ಲ ಒಳ್ಳೇದೇ ಆಗುತ್ತೆ. ನಿನ್ ತವ್ರ ಮನೆಯಿಂದ ನಿನ್ನ ಅಣ್ಣ ಮತ್ತೆ ಅದಕ್ಕೆ ನಿನ್ನ ನೋಡಕ್ಕಂತ ಬಂದಿದ್ದೀವಿ. ಹಾಗೆ ನಿನಗೋಸ್ಕರ ಒಂದು ಪುಟ್ಟ ಉಡುಗೊರೆ ತಂದಿದ್ದೀವಿ, ಇದನ್ನ ತಗೋ. ಇದರಲ್ಲಿ ಹೂವು, ಹಣ್ಣು, ಅರಿಶಿನ, ಕುಂಕುಮ ಎಲ್ಲ ಇದೆ, ತಗೋ. ನೀವು ನನ್ನ ಅಣ್ಣ ಅದಕ್ಕೆ ಅಂದ್ರಿ, ತವ್ರ ಮನೆಯಿಂದ ಬಂದಿವ್ರಿ ಅಂತ ಹೇಳ್ತೀವ್ರಿ. ಈ ಮಾತುಗಳೆಲ್ಲ ಕೇಳ್ತಿದ್ರೆ ನಿಮ್ಮ ಜೊತೆನೆ ಯಾವಾಗಲೂ ಇದ್ಬಿಡ್ಬೇಕು ಅಂತ ಅನಿಸ್ತದೆ. ನೀವೆಲ್ಲ ಮತ್ತೆ ಈ ಮನೆನ ಸೇರ್ಕೋಬೇಕು ಅಂತ ಆಸೆ ಆಗ್ತದೆ. ಈ ಮನೆ ನಮಗೆ ದೇವಸ್ಥಾನ ಇದ್ದಂಗೆ, ಯಜಮಾನ್ರು ಕಳ್ಸ ಇದ್ದಂಗೆ. ಅವ್ರಿಲ್ದೆ ಈ ಮನೆ ನರ್ಕದ ಸಮ ಅನಿಸ್ತೈತೆ. ಅವರಿದ್ದಾಗ ಈ ಮನೆಯಾಗೆ ಪೂಜೆ ಪುನಸ್ಕಾರ ಎಲ್ಲನೂ ನಡೀತಿತ್ತು. ಮನೆಯವ್ರೆಲ್ರಿಗೂ ಸಂಸ್ಕಾರ ಇತ್ತು. ಆದರೆ ಈಗ ಮನೆ ಎಲ್ಲ ಗಬ್ಬೆದೋಗಿದೆ. ಪಾರ್ಟಿ ಗೀಟಿ ಅಂತ ಎಲ್ಲರೂ ಮೆರಿತವ್ರೆ. ಏನು ಮಾಡ್ತೀಯ ಸಾವಿತ್ರಿ? ಈಗ ಅವ್ರ ಟೈಮ್ ನಡೀತಾ ಇದೆ, ಮುಂದೆ ನಮ್ಮ ಟೈಮು ಬರುತ್ತೆ. ಅದಿರಲಿ, ಇದನ್ನೆಲ್ಲ ಎತ್ಕೊಂಡೋದ್ರೆ ಮನೇಲಿ ಯಾರು ಕೊಟ್ಟಿದ್ದು ಅಂತ ಕೇಳಲ್ವಾ? ಕೇಳಿದ್ರು ಕೇಳ್ಬೋದು, ಆದರೆ ಅವ್ರ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳಲ್ಲ. ನೀವಿರುವಾಗ ಈ ಮನೆಯಾಗೆ ನಾನು ಎಷ್ಟು ಧೈರ್ಯವಾಗಿದ್ನೋ, ನಿಮ್ಮ ನೆನಪಲ್ಲಿ ನಾನು ಈಗಲೂ ಅಷ್ಟೇ ಧೈರ್ಯವಾಗಿದ್ದೀನಿ. ಸರಿ ಸಾವಿತ್ರಿ, ನಾವಿನ್ನು ಹೊರಡ್ತೀವಿ. ಏನೇ ಸಮಸ್ಯೆ ಇದ್ರೂ ನಮಗೆ ಹೇಳಬೇಕು. ನಿನಗೋಸ್ಕರ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಸರಿ ಅಣ್ಣ, ಯಜಮಾನ್ರನ್ನ ಕೇಳ್ದೆ ಅಂತ ಹೇಳಿ, ಹಂಗೆ ನಂದಿನಿ ಅಮ್ಮವ್ರನ್ನೂ ಕೇಳ್ದೆ ಅಂತ ಹೇಳಿ, ಹಂಗೆ ಲಲಿತಾ ದೇವಿ ಅಮ್ಮವ್ರಿಗೆ ನಾನು ಸಂತಾಕಿವ್ನಿ ಅಂತ ಹೇಳ್ಬಿಡಿ. ಸರಿ ಸರ್. ಸರಿ, ಹುಷಾರು, ನಾವೇನು ಬರ್ತೀವಿ.